ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ವಿಡಿಯೋಲಿ ಥಿಯರಮ್ 2.8 ಅಂದರೆ ಟ್ರಯಾಂಗಲ್ಸ್ ಚಾಪ್ಟರ್ ಮೇಲಿರೋ ಲಾಸ್ಟ್ ಥಿಯರಮ್ನ ಕವರ್ ಮಾಡೋಣ. ಸೊ ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಅಂದ್ರೆ ಇದು 5 ಮಾರ್ಕ್ಸ್ ಕೇಳ್ತಾರೆ. ಸೊ ಇದು ನೇಮ್ ನಿಮಗೆ ನೋಡಿ ಯಾವ ರೀತಿ ಕೊಡ್ಬೋದು ಅಂದರೆ ಸ್ಟೇಟ್ ಆ್ಯಂಡ್ ಪ್ರೂವ್ ಪೈಥಾಗರಸ್ ಥಿಯರಮ್. ಅಂದರೆ ಇದು ಪೈಥಾಗರಸ್ ಥಿಯರಮ್. ಇದು ನಿಮಗೆ ಎಲ್ಲೆಲ್ಲೂ ಸ್ಟೇಟ್ಮೆಂಟ್ ಕೇಳಲ್ಲ. ಓಕೆ, ಮೆಜಾರಿಟಿ ಆಗಿ ಈ ರೀತಿನೇ ಕೇಳ್ತಾರೆ, ಸ್ಟೇಟ್ ಆ್ಯಂಡ್ ಪ್ರೂವ್ ಪೈಥಾಗರಸ್ ಥಿಯರಮ್. ಸೊ ಇಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳೋಣ. ಸ್ಟೇಟ್ಮೆಂಟ್ ಏನಿದೆ, ಇನ್ ಎ ರೈಟ್ ಟ್ರಯಾಂಗಲ್ ಅಥವಾ ರೈಟ್ ಆಂಗಲ್ ಟ್ರಯಾಂಗಲ್ ದ ಸ್ಕ್ವೇರ್ ಆಫ್ ದಿ, ಫಸ್ಟ್ ಏನು ಹೇಳ್ತಾ ಇದ್ದಾರೆ, ಇನ್ ಎ ರೈಟ್ ಆಂಗಲ್ ಟ್ರಯಾಂಗಲ್. ಸೊ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಬಿಡಿಸ್ಕೊಳ್ಳೋಣ. ರೈಟ್ ಆಂಗಲ್ ಟ್ರಯಾಂಗಲ್ ರೈಟ್ ಆಂಗಲ್ ಟ್ರಯಾಂಗಲ್. ಇವಾಗ ರೈಟ್ ಆಂಗಲ್ ಟ್ರಯಾಂಗಲ್, ಆಬ್ವಿಯಸ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ಏನಿರುತ್ತೆ, ಒಂದು ಸೈಡ್ ಓಕೆ ಒಂದು 90 ಡಿಗ್ರಿ ಆಗಿರ್ಬೇಕು. ಸೊ ನಾವು ಕೆಲವು ಫಿಗರ್ಸ್ ಅಲ್ಲಿ ಬೇರೆ ಬೇರೆ ರೀತಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಾವು ಸಿಂಪಲ್ ಆಗಿ ಟೆಕ್ಸ್ಟ್ ಬುಕ್ ತಗೊಂಡು ತಗೋಣ. ಓಕೆ, ಸೊ ಇಲ್ಲಿ ಆಂಗಲ್ ಬಿ ಹತ್ರ ನಾವು 90 ಡಿಗ್ರಿ ತಗೋಣ. ಸೊ ಇದು ಎ ಆಗುತ್ತೆ, ಎ ಬಿ ಅಂಡ್ ಸಿ. ಓಕೆ, ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಬಿಡಿಸ್ಕೊಂಡ್ವಿ. ಸೊ ಫಸ್ಟ್ ಗಿವನ್ ಬರ್ದ್ಬೋಣ. ಇದ್ರ ಜೊತೆ ಫಿಗರ್ ಬರ್ದಿದ ತಕ್ಷಣ ಗಿವನ್ ಬರ್ಕೋಬೋಣ, ನಮಗೆ ಈಸಿ ಆಗ್ಬಿಡುತ್ತೆ. ಸೊ ಗಿವನ್ ಏನ್ ಅರ್ಥ ಆಗುತ್ತೆ ಫಿಗರ್ ನೋಡಿದ್ರೆ, ಎ ಬಿ ಸಿ ಇಸ್ ಎ ರೈಟ್ ಆಂಗಲ್ ಟ್ರಯಾಂಗಲ್. ರೈಟ್ ಆಂಗಲ್ ಟ್ರಯಾಂಗಲ್. ಓಕೆ, ರೈಟ್ ಆಂಗಲ್ ಟ್ರಯಾಂಗಲ್. ಆಮೇಲೆ ಬಿ ಹತ್ರ ಏನಿದೆ 90 ಡಿಗ್ರಿ. ಆಂಗಲ್ ಬಿ ಏನದು 90 ಡಿಗ್ರಿ. ಓಕೆ, ಇಷ್ಟು ಡೇಟಾ ನಮ್ಗೆ ಗೊತ್ತಾಗುತ್ತೆ ಫಿಗರ್ ನೋಡಿದ್ರೆ. ನೆಕ್ಸ್ಟ್ ಏನ್ ಪ್ರೂವ್ ಮಾಡಿ ಅಂತ ಹೇಳ್ತಾ ಇರೋದಂದ್ರೆ, ಓಕೆ, ವಾಟ್ ವಿ ನೀಡ್ ಟು ಪ್ರೂವ್ ಈಸ್ ಟು ಪ್ರೂವ್ ದ ಸ್ಕ್ವೇರ್ ಆಫ್ ದಿ ಹೈಪೋಟಿನ್ಯೂಸ್. ಓಕೆ, ಸೊ ಇಲ್ಲಿ ನೀವು ಮೆನ್ಷನ್ ಮಾಡ್ಬಿಡಿ. ಹೈಪೋಟಿನ್ಯೂಸ್ ಅಂದ್ರೆ ನಿಮ್ಗೆ ಗೊತ್ತಿರಬೇಕು, ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಓಕೆ, ಸೊ ಒಂದ್ ಸೈಡ್ ಬೇಸ್ ಆದ್ರೆ ಬೇಸ್ ಎರಡ್ ಸೈಡ್ ಆಗ್ಬೋದು, ಹೇಳೋದಕ್ಕೆ ಸಾಧ್ಯ. ಈ ಸೈಡ್ ಇಂದ ನೋಡಿದ್ರೆ ಇದು ಬೇಸು, ಓಕೆ, ಈ ಸೈಡ್ ಇಂದ ನೋಡಿದ್ರೆ ಇದು ಬೇಸ್ ಆಗ್ಬೋದು. ಆದ್ರೆ ಹೈಪೋಟಿನ್ಯೂಸ್ ನೋಡಿ ಯಾವತ್ತು ಚೇಂಜ್ ಆಗುತ್ತೆ. ಅಂದ್ರೆ ಹೈಪೋಟಿನ್ಯೂಸ್ ಯಾವ ರೀತಿ ನೋಡಿ, ಎಲ್ಲಿ ನಮ್ 90 ಡಿಗ್ರಿ ಇರುತ್ತೋ, ಎಲ್ಲಿ ನಮ್ 90 ಡಿಗ್ರಿ ಇರುತ್ತೋ ಅದ್ರ ಆಪೋಸಿಟ್ ಏನಾಗುತ್ತೆ, ಅದ್ರ ಆಪೋಸಿಟ್ ಹೈಪೋಟಿನ್ಯೂಸ್ ಆಗುತ್ತೆ. ಅಂದ್ರೆ 90 ಡಿಗ್ರಿ ಇಲ್ಲಿದೆ, ಇದ್ರ ಆಪೋಸಿಟ್ ಯಾವುದು, ಎ ಸಿ. ಇದು ನಮ್ಮ ಹೈಪೋಟಿನ್ಯೂಸ್. ಸೊ ಎ ಸಿ ಅನ್ನೋದೇನು ಹೈಪೋಟಿನ್ಯೂಸ್. ಈ ಏನಾದ್ರು ಈ ಫಿಗರ್ ನ ನೋಡಿದ್ರೆ, ಈ ಟ್ರಯಾಂಗಲ್ ನ ನೋಡಿದ್ರೆ 90 ಡಿಗ್ರಿ ಇಲ್ಲಿದೆ, ಇದ್ರ ಆಪೋಸಿಟ್ ಬಂದು ಹೈಪೋಟಿನ್ಯೂಸ್ ಎ ಸಿ. ಸೊ ಇನ್ನೊಂದು ಗ್ಯಾಪ್ ನ ಇಟ್ಕೊಳ್ಳಿ, ಹೈಪೋಟಿನ್ಯೂಸ್ ಅನ್ನೋದು ಲಾಂಗೆಸ್ಟ್ ಸೈಡ್. ಇದು ನಮ್ಮ ಟ್ರಿಗ್ನೋಮೆಟ್ರಿಲಿ ಯೂಸ್ ಆಗುತ್ತೆ. ಓಕೆ, ಸೊ ಅದಕ್ಕೆ ತಿಳ್ಕೊಂಡಿರಿ. ಸೊ ಟು ಪ್ರೂವ್ ನಾವೇನ್ ಪ್ರೂವ್ ಮಾಡಬೇಕು, ದ ಸ್ಕ್ವೇರ್ ಆಫ್ ದಿ ಹೈಪೋಟಿನ್ಯೂಸ್ ಅಂದ್ರೆ ದ ಸ್ಕ್ವೇರ್ ಆಫ್ ದಿ ಲಾಂಗೆಸ್ಟ್ ಸೈಡ್ ಅಥವಾ ಹೈಪೋಟಿನ್ಯೂಸ್. ಸೊ ಹೈಪೋಟಿನ್ಯೂಸ್ ಯಾವುದು ಇಲ್ಲಿ, ಎ ಸಿ. ಸೊ ಎ ಸಿ ಸ್ಕ್ವೇರ್ ಅಂದ್ರೆ ಸ್ಕ್ವೇರ್ ಆಫ್ ಹೈಪೋಟಿನ್ಯೂಸ್ ಈಸ್ ಈಕ್ವಲ್, ಯಾವ್ದಕ್ಕೆ ಈಕ್ವಲ್, ಟು ದಿ ಸಮ್ ಆಫ್ ದಿ, ಸಮ್ ಅಂದ್ರೆ ಏನು, ಪ್ಲಸ್ ಮಾಡಬೇಕು, ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ ದಿ ಅದರ್ ಟೂ ಸೈಡ್ಸ್. ಅಂದ್ರೆ ಸ್ಕ್ವೇರ್ಸ್ ಆಫ್ ದಿ ಯಾವ್ದು ಅದರ್ ಟೂ ಸೈಡ್ಸ್. ಸ್ಕ್ವೇರ್ ಮಾಡೋಣ, ಯಾವ್ದ್ರ ಸ್ಕ್ವೇರು, ರಿಮೈನಿಂಗ್ ಸೈಡ್. ರಿಮೈನಿಂಗ್ ಯಾವ್ದು, ಇವಾಗ ಎ ಸಿ ಒಟ್ಟಾಯ್ತು ಬರ್ದಾಯ್ತು ನಾವು. ಉಳಿದಿದ್ದು ಯಾವುದು, ಎ ಬಿ, ಅದರದ್ದು ಸ್ಕ್ವೇರ್. ನೆಕ್ಸ್ಟ್ ಯಾವುದು, ಬಿ ಸಿ, ಅದ್ರ ಸ್ಕ್ವೇರ್. ಅರ್ಥ ಆಗ್ತದೆ. ಟು ಪ್ರೂವ್ ಏನಾಯ್ತು, ಹೈಪೋಟೆನ್ಯೂಸ್ ಸ್ಕ್ವೇರ್ ದ ಲಾಂಗೆಸ್ಟ್ ಸೈಡ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ರಿಮೈನಿಂಗ್ ಸೈಡ್ ದಿನ ಅದ್ರದ್ದು ಸ್ಕ್ವೇರ್ ಮಾಡಿ ಪ್ಲಸ್ ಮಾಡಿ ಸಮ್ ಮಾಡಿ ಅಂತ ಹೇಳ್ತಾರೆ. ಇದನ್ನ ಪ್ರೂವ್ ಮಾಡಿ ತೋರಿಸಿ. ಸೊ ಇದೇ ನಮ್ಮ ಪೈಥಾಗರಸ್ ಥಿಯರಮ್. ಸೊ ಇಲ್ಲಿ ನಾವು ಪ್ರೂವ್ ಮಾಡ್ಬೇಕಂದ್ರೆ ಅದಕ್ಕಿಂತ ಮುಂಚೆ ಇಲ್ಲಿ ನಾವು ಪ್ರೂವ್ ಯಾವ ರೀತಿ ಮಾಡ್ಬೋದು ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಕಾನ್ಸೆಪ್ಟ್. ನಮಗೆ ಗೊತ್ತಿರೋದು ಒಂದೇ ಕಾನ್ಸೆಪ್ಟ್ ಇವಾಗ, ಯಾವುದು, ಸಿಮಿಲಾರಿಟಿ ಕಾನ್ಸೆಪ್ಟ್. ಇವಾಗ ಸಿಮಿಲಾರಿಟಿ ಆಫ್ ಟ್ರಯಾಂಗಲ್ಸ್ ಕಾನ್ಸೆಪ್ಟ್ ಯೂಸ್ ಮಾಡ್ಬೇಕಂದ್ರೆ ನಮಗೆ ಮಿನಿಮಮ್ 2 ಟ್ರಯಾಂಗಲ್ಸ್ ಬೇಕು. ಒಂದೇ ಟ್ರಯಾಂಗಲ್ ಹೆಂಗ್ ಸಿಮಿಲರ್ ಪ್ರೂವ್ ಮಾಡ್ತೀರಾ, ಸೊ 2 ಟ್ರಯಾಂಗಲ್ ಬೇಕಲ್ಲ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಸಿಮಿಲಾರಿಟಿ ಕಾನ್ಸೆಪ್ಟ್ ಯೂಸ್ ಮಾಡಬೇಕು. ಒಂದು ಪರ್ಪೆಂಡಿಕ್ಯುಲರ್ ನ ಡ್ರಾ ಮಾಡ್ಕೋತೀವಿ. ಓಕೆ, ಒಂದು ಪರ್ಪೆಂಡಿಕ್ಯುಲರ್ ನ ಡ್ರಾ ಮಾಡ್ಕೋತೀವಿ ಅಲ್ಲಿ ಎ ಸಿ ಮೇಲೆ. ಸೊ ಡ್ರಾ ಬಿ ಡಿ ಪರ್ಪೆಂಡಿಕ್ಯುಲರ್ ಟು ಎ ಸಿ. ಸೊ ಅದು ನಮ್ಮ ಕನ್ಸ್ಟ್ರಕ್ಷನ್ ಆಗುತ್ತೆ. ಸೊ ಟ್ರಯಾಂಗಲ್ಸ್ ಚಾಪ್ಟರ್ ಅಲ್ಲಿ ನಮಗೆ ಗೊತ್ತಿರೋದು ಬರೀ ಸಿಮಿಲಾರಿಟಿ ಅಪ್ಪ. ಸೊ ಟ್ರಯಾಂಗಲ್ಸ್ ಅಲ್ಲಿ ಮೇನ್ಲಿ ಫೋಕಸ್ ಮಾಡ್ತಾ ಇರೋದು ಸಿಮಿಲಾರಿಟಿ ಕಾನ್ಸೆಪ್ಟ್ ಮೇಲೆ. ಅದಕ್ಕೆ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಸಿಮಿಲಾರಿಟಿ ಅಂದ್ರೆ ಏನು ತಿಳ್ಕೊಳೋದಕ್ಕೆ ಗೊತ್ತಿಲ್ಲ ಅಂದ್ರೆ ನನ್ನ ಪ್ರೀವಿಯಸ್ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ, ಅದನ್ನ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಏನಾಗುತ್ತೆ, ಡ್ರಾ ಏನು ಬಿ ಡಿ, ಬಿ ಡಿ ಪರ್ಪೆಂಡಿಕ್ಯುಲರ್ ಟು ಎ ಸಿ. ದಿಸ್ ಇಸ್ ಅವರ್ ಕನ್ಸ್ಟ್ರಕ್ಷನ್. ನೆಕ್ಸ್ಟ್ ಪ್ರೂಫ್. ಸೊ ಇವಾಗ ಪ್ರೂಫ್ ಮಾಡೋಣ ನೋಡಿ, ತುಂಬ ಸಿಂಪಲ್ ಆಗಿ ಮಾಡೋಣ.
ಪ್ರೂಫ್. ಸೊ ಪ್ರೂಫ್ ಏನಿಲ್ಲ, ಫಸ್ಟ್ ನಾವೇನ್ ಮಾಡ್ಬೇಕಂದ್ರೆ ಸಿಮಿಲಾರಿಟಿ ಕಾನ್ಸೆಪ್ಟ್ ಯೂಸ್ ಮಾಡ್ಬೇಕಂದ್ರೆ 2 ಟ್ರಯಾಂಗಲ್ ತಗೋಬೇಕು. ಸೊ ಯಾವ್ಯಾವ ಟ್ರಯಾಂಗಲ್ ತಗೋತೀವಿ ಅಂದ್ರೆ ಕನ್ಸಿಡರ್ ಫಸ್ಟ್ ಒಂದು ಚಿಕ್ಕ ಟ್ರಯಾಂಗಲ್. ಓಕೆ, ಇದು ಚಿಕ್ಕ ಟ್ರಯಾಂಗಲ್ ತಗೊಳ್ಳಿ, ಯಾವುದು ಎ ಬಿ ಡಿ ಅಥವಾ ಎ ಡಿ ಬಿ. ಸೊ ಟ್ರಯಾಂಗಲ್ ಟ್ರಯಾಂಗಲ್ ಏನ್ ಮಾಡ್ತೀರಾ, ಕನ್ಸಿಡರ್ ಮಾಡಿ, ಕನ್ಸಿಡರ್ ಟ್ರಯಾಂಗಲ್ ಎ ಡಿ ಬಿ ಅಂಡ್ ಟ್ರಯಾಂಗಲ್ ಯಾವುದು ಎ ಡಿ ಬಿ ಆಯ್ತು. ನೆಕ್ಸ್ಟ್ ಟ್ರಯಾಂಗಲ್ ಹೋಲ್ ಟ್ರಯಾಂಗಲ್, ದೊಡ್ಡ ಟ್ರಯಾಂಗಲ್ ಯಾವುದು ಎ ಬಿ ಸಿ. ಓಕೆ, ಸೊ ನೆಕ್ಸ್ಟ್ ಇವಾಗ ಫಿಗರ್ನ ಡ್ರಾ ಮಾಡ್ಕೊಳ್ಳಿ, ಕನ್ಫ್ಯೂಷನ್ ಆಗಬಾರ್ದು. ನಾನು ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಯಾವ ರೀತಿ ಅಂತ, ಸುಮ್ಮನೆ ಅಸಂಪ್ಷನ್ ಆಗಿ ಬರೆಯಕ್ಕೆ ಹೋಗ್ಬೇಡಿ, ಎಕ್ಸಾಂಪಲ್ ತಿಳ್ಕೊಳ್ಳಿ ಯಾವ ರೀತಿ ನಡೀತಾ ಇದೆ ಇಲ್ಲಿ. ಸೊ ಎ ಡಿ ಬಿ ಇದೆಯಲ್ಲ, ಸೊ ಎ ಡಿ ಬಿದು ಫಿಗರ್ ಬರ್ಕೊಳ್ಳೋಣ. ಸೊ ಯಾವ ರೀತಿ ಫಿಗರ್ ಆಗುತ್ತೆ ಸೇಮ್ ಆಸ್ ಇಟ್ ಇಸ್ ಹಂಗೆ ಬರ್ಕೊಳ್ಳಿ. ಎಕ್ಸಾಂಪಲ್ ಈ ರೀತಿ ಮಾಡ್ಬೇಕಂತ ಏನಿಲ್ಲ, ಇಲ್ಲಿ ಅರ್ಥ ಆಗ್ಲಿ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಎ ಡಿ ಬಿ ನೋಡಿಪ್ಪ, ಫಿಗರ್ನ ಕಟ್ ಮಾಡಿ ಇಲ್ಲಿ ಬರೀತಾ ಇದ್ದೀನಿ ಸಪ್ರೇಟ್ ಆಗಿ ಅರ್ಥ ಆಗ್ಲಿ ಅಂತ. ಎ ಇಲ್ಲಿ ಡಿ ಇದೆ, ಇಲ್ಲಿ ಬಿ ಇದೆ. ಇವಾಗ ಇನ್ನೊಂದು ಫಿಗರ್ ಯಾವುದು ಎ ಬಿ ಸಿ ಇದೆಯಲ್ಲ, ಈ ಎ ಬಿ ಸಿನ ಯಾವ ರೀತಿ ಬರೀಬೇಕಂದ್ರೆ ಈ ಫಿಗರ್ ಜೊತೆ ಮ್ಯಾಚ್ ಆಗ್ಬೇಕಂದ್ರೆ ಸಿಮಿಲರ್ ತರ ಇರಬೇಕು. ಅಂದ್ರೆ ಎಲ್ಲೆಲ್ಲಿ 90 ಡಿಗ್ರಿ ಇದೆಯೋ ಅಲ್ಲಿ 90 ಡಿಗ್ರಿ ಬರಬೇಕು, ಎಲ್ಲಿ ಎ ಇದೆಯೋ ಅಲ್ಲಿ ಎ ಹೋಗ್ಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಆ ರೀತಿ ಹೈಪಾರ್ಟಿನಸ್ ಎಲ್ಲಿ ಇದೆಯೋ ಹೈಪಾರ್ಟಿನಸ್, ಇವಾಗ ಹೈಪಾರ್ಟಿನಸ್ ಎಲ್ಲಿದೆ, ಲೆಫ್ಟ್ ಸೈಡ್ ಅಲ್ಲಿ ಇದೆ, ಲಾಂಗೆಸ್ಟ್ ಸೈಡ್. ಅದೇ ರೀತಿ ಲೆಫ್ಟ್ ಸೈಡ್ ಅಲ್ಲಿ ಇನ್ನೊಂದು ಫಿಗರ್ ಹೈಪಾರ್ಟಿನಸ್ ಬರಬೇಕು. 90 ಡಿಗ್ರಿ ಎಲ್ಲಿದೆ, ರೈಟ್ ಸೈಡ್ ಅಲ್ಲಿ. ಸೊ ಅದೇ ರೀತಿ ಅಲ್ಲೂ ಅಷ್ಟೇ ರೈಟ್ ಸೈಡ್ ಅಲ್ಲೇ 90 ಡಿಗ್ರಿ ಬರಬೇಕು. ಸೊ ಇವಾಗ ನೋಡಿ ಫಸ್ಟ್ ಫಿಗರ್ ಡ್ರಾ ಮಾಡೋಣ ರಫ್ ಆಗಿ. ಓಕೆ, ಸೊ ಇವಾಗ 90 ಡಿಗ್ರಿ, ಈ ದೊಡ್ಡ ಟ್ರಯಾಂಗಲ್ ಅಲ್ಲಿ 90 ಡಿಗ್ರಿ ಎಲ್ಲಿತ್ತು ಮುಂಚೆ ನೋಡಿ, ಈ ನಾವು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿರ್ಲಿಲ್ಲ. ಸೊ 90 ಡಿಗ್ರಿ ಎಲ್ಲಿತ್ತು, ಬಿ ಹತ್ರ ಇತ್ತು. ಸೊ ಬಿ ಇಲ್ಲಿ ಬರುತ್ತೆ, ಕರೆಕ್ಟ್? ಅರ್ಥ ಆಗ್ತಾ ಇದೆಯಾ? ಹೈಪಾರ್ಟಿನಸ್ ಯಾವುದು, ಎ ಸಿ. ಓಕೆ, ಸೊ ಎ ಸಿ ಅಂದ್ರೆ ಇದು ಎ ಇಲ್ಲಿ ಬರುತ್ತೆ, ಯಾಕಂದ್ರೆ ಎ ಇಲ್ಲಿದೆ. ನೆಕ್ಸ್ಟ್ ಏನು, ಸಿ ಇಲ್ಲಿ ಬರುತ್ತೆ, ಇದು ಹೈಪಾರ್ಟಿನಸ್. ಅರ್ಥ ಆಯ್ತಾ ಫಿಗರ್ ಬರೆಯೋದು? ಇಮ್ಯಾಜಿನ್ ಮಾಡ್ಕೊಳ್ಳಿ, ರೊಟೇಟ್ ಮಾಡಿ. ಓಕೆ, ಸೊ ಇದನ್ನ ಫಿಗರ್ಸ್ನ ನಾವು ರೊಟೇಟ್ ಮಾಡಿ ಬರೆದಾಗ ನಮಗೆ ಈ ರೀತಿ ಫಿಗರ್ ಸಿಗುತ್ತೆ. ಯಾಕೆ ಬರಿತಾ ಇದೀವಿ ಅಂದ್ರೆ ನೋಡಿ, ಮುಂದೆ ನೆಕ್ಸ್ಟ್ ಸ್ಟೆಪ್ ನಿಮಗೆ ಸಿಂಪಲ್ ಆಗಿ ಅರ್ಥ ಆಗ್ಬಿಡುತ್ತೆ. ಇದ್ರಲ್ಲಿ ಸ್ವಲ್ಪ ಹಂಗೆ ನೋಡಿದ್ರೆ ಕಾಂಪ್ಲಿಕೇಟ್ ಆಗ್ಬೋದು, ಅದಕ್ಕೆ ಸಪ್ರೇಟ್ ಆಗಿ ಬರ್ದು ಎಕ್ಸ್ಪ್ಲೇನ್ ಮಾಡೋಣ. ಸೊ ಇಲ್ಲಿ ನಾವು ಏನ್ ತಗೋತಾ ಇದೀವಿ ಅಂದ್ರೆ ಒಂದು ನೋಡಿ ಸಿಮಿಲರ್ ಅಂತ ಪ್ರೂವ್ ಮಾಡೋದಕ್ಕೆ, ಯಾಕಂದ್ರೆ ಅದೊಂದೇ ಕಾನ್ಸೆಪ್ಟ್ ಗೊತ್ತಿರೋದು ನಮಗೆ. ಸೊ ಇವಾಗ 2 ಟ್ರಯಾಂಗಲ್ ಯಾವಾಗ ಆಗುತ್ತೆ ಸಿಮಿಲರ್? ಓಕೆ, ವೆನ್ ಕ್ಯಾನ್ ವಿ ಸೇ ದಟ್ 2 ಟ್ರಯಾಂಗಲ್ಸ್ ಆರ್ ಸಿಮಿಲರ್? ಯಾವ್ದೋ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಯಾವ್ದು ನಮ್ಗೆ ಗೊತ್ತಿರೋದು ಆಂಗಲ್ ಕ್ರೈಟೇರಿಯಾ ಗೊತ್ತಲ್ಲ. ಯಾವ್ದು ನಮ್ಗೆ ಗೊತ್ತಿರೋದು ಎ ಕ್ರೈಟೇರಿಯಾ, ಆಂಗಲ್ ಕ್ರೈಟೇರಿಯಾ ಅಂದ್ರೆ 2 ಆಂಗಲ್ ಮಿನಿಮಮ್ 2 ಆಂಗಲ್ ಈಕ್ವಲ್ ಆಗಬೇಕು, ಅಥವಾ ರೇಷಿಯೋಸ್ ಆರ್ ಡಿವೈಡೆಡ್ ಇಂದ ಸೇಮ್ ಅಂದ್ರೆ ಈಕ್ವಲ್ ರೇಷಿಯೋಸ್ ಇರಬೇಕು. ನಾವಿಲ್ಲಿ ಸಿಮಿಲಾರಿಟಿ ಕಾನ್ಸೆಪ್ಟ್ ಯೂಸ್ ಮಾಡೋಣ. ಸೊ ಮಿನಿಮಮ್ 2 ಆಂಗಲ್ ಈಕ್ವಲ್ ಹೆಂಗಾಗುತ್ತೆ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಡಿ ಇದೆ, ಇಲ್ಲೂ ಬಿ ಇದೆ, ಕರೆಕ್ಟಾ? ಸೊ ಇಲ್ಲಿ ನೋಡಿ ಆಂಗಲ್ ಡಿ ಈಕ್ವಲ್ ಟು ಈ ಟ್ರಯಾಂಗಲ್ ಅಲ್ಲಿ ಆಂಗಲ್ ಬಿ ಏನದು 90 ಡಿಗ್ರಿ ಈಚ್. ಓಕೆ, ಇದು 90, ಇದು 90. ಇವಾಗ ನೆಕ್ಸ್ಟ್ ಏನ್ ನೋಡ್ತೀರಾ ಅಂದ್ರೆ ನೀವೇ ನೋಡಿ, ಇಲ್ಲಿ ಕಾಮನ್ ಆಂಗಲ್ ಯಾವ್ದೊಂದು ಇರಬೇಕು. ಕಾಮನ್ ಆಂಗಲ್ ನೋಡಿ, ಇಲ್ಲಿ ಎ ಇತ್ತಾ? ಓಕೆ, ಸೊ ಇಲ್ಲೂ ಅಷ್ಟೇ ನೋಡಿ, ಇಲ್ಲೂ ಎ ಇದೆ, ಈ ಎ ಇದೆರಡು ಈಕ್ವಲ್ ಆಗುತ್ತೆ. ಓಕೆ, ಇಲ್ಲೂ ಎ ಇದೆ, ಇಲ್ಲೂ ಇದೆ. ಸೊ ಕಾಮನ್ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಎ, ದಟ್ ಈಸ್ ಕಾಮನ್ ಆಂಗಲ್. ಓಕೆ, ಸೊ ಕಾಮನ್ ಆಂಗಲ್ ಇವಾಗ ನೋಡಿ 2 ಆಂಗಲ್ ಈಕ್ವಲ್ ಆಯ್ತು. ಓಕೆ, ಮಿನಿಮಮ್ 2 ಆಂಗಲ್. ಸೊ ಏನ್ ಬರ್ತೀವಿ, ಫ್ರಮ್ ಆಂಗಲ್ ಕ್ರೈಟೇರಿಯಾ ಟ್ರಯಾಂಗಲ್ ಯಾವುದು ಎ ಡಿ ಬಿ, ದಿಸ್ ಟ್ರಯಾಂಗಲ್ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಎ ಬಿ ಸಿ. ಓಕೆ, ಸೊ ಇವಾಗ ಗಮನ ಮಾಡಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇವಾಗ 2 ಟ್ರಯಾಂಗಲ್ ಸಿಮಿಲರ್ ಆದ್ರೆ ಏನರ್ಥ ನಿಮ್ಗೆಲ್ಲ ಗೊತ್ತಿರಬೇಕು, ರೇಷಿಯೋಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ಪ್ರಪೋರ್ಷನ್. ಕರೆಕ್ಟಾ? 2 ಟ್ರಯಾಂಗಲ್ ಸಿಮಿಲರ್ ಆಯ್ತು ಅಂದ್ರೆ ಏನರ್ಥ, ಸಿಮಿಲರ್ ಆದ್ರೆ ಎಲ್ಲ ಆಂಗಲ್ಸ್ ಈಕ್ವಲ್ ಆಗುತ್ತೆ, ಪ್ಲಸ್ ಇನ್ನೊಂದು ಕಂಡೀಷನ್ ಏನು, ರೇಷಿಯೋಸ್ ವಿಲ್ ಬಿ ಈಕ್ವಲ್, ಕರೆಸ್ಪಾಂಡಿಂಗ್ ಸೈಡ್ ರೇಷಿಯೋ. ಕರೆಸ್ಪಾಂಡಿಂಗ್ ಸೈಡ್ ನಾವು ಯಾವ ರೀತಿ ಬರಿತೀವಿ ಅಂದ್ರೆ ಗ್ಯಾಪ್ನ ಇಟ್ಕೊಳ್ಳೋದಕ್ಕೆ ಒಂದು ಬೇಸಿಕ್ ಬರಿತೀವಿ, ಇನ್ನೊಂದು ಹೈಪಾರ್ಟಿನಸ್ ನಿಮ್ಗೆ ಈಕ್ವಲ್ ಆಗಲಿ ಅಂದ್ರೆ ಈಸಿ ಆಗಲಿ ಅಂತ. ಇವಾಗ ಬೇಸ್ಗೆ ಯಾವ ರೀತಿ ಬರಿತೀವಿ ನೋಡಿ, ಈಗ ಈ ಸೈಡ್ ರೇಷಿಯೋಸ್ ಬರೀ ಕರೆಸ್ಪಾಂಡಿಂಗ್ ಸೈಡ್ ಅಂದ್ರೆ ಬೇಸ್ ಮಾತ್ರ ಬರೀರಿ. ಈ ಟ್ರಯಾಂಗಲ್ ಅಲ್ಲಿ ಬೇಸ್ ಯಾವ್ದಿದೆ, ಬೇಸ್ ಅಂದ್ರೆ ಅದ್ರ ಮೇಲೆ ಟ್ರಯಾಂಗಲ್ ನಿಂತಿದೆ. ಇವಾಗ ಈ ಫಿಗರ್ ಅಲ್ಲಿ ನೋಡಿದ್ರೆ ಎ ಡಿ ಅನ್ನೋದು ಬೇಸ್, ಈ ಫಿಗರ್ ಅಲ್ಲಿ ಬೇಸ್ ಯಾವುದು, ಎ ಬಿ. ಈಸಿ, ಅರ್ಥ ಆಯ್ತಾ? ಹೈಪಾರ್ಟಿನಸ್ ನೋಡಿ,
ಈ ಟ್ರಯಾಂಗಲ್ ಅಲ್ಲಿ ಹೈಪಾಟೆನ್ಯೂಸ್ ಯಾವುದು ಅಂದ್ರೆ ಲಾಂಗೆಸ್ಟ್ ಸೈಡ್ ಯಾವುದು, 90 ಡಿಗ್ರಿಗೆ ಆಪೋಸಿಟ್ ಯಾವುದು, ಇದು ಎ ಬಿ. ಇಲ್ಲಿ ನೋಡಿ 90 ಡಿಗ್ರಿಗೆ ಆಪೋಸಿಟ್ ಯಾವುದು, ಎ ಸಿ. ಅರ್ಥ ಆಯ್ತಾ ಬರೆಯೋದು? ಓಕೆ, ಇದನ್ನ ಹೇಳ್ತಾರೆ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ರೇಷಿಯೋಸ್ ಆಫ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಈಕ್ವಲ್. ಸೊ ಇವಾಗ ನೋಡಿ, ಇವಾಗ ಏನ್ ಮಾಡೋಣ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. AD ಇಂಟು ಎ ಸಿ ಮಲ್ಟಿಪ್ಲೈ ಆಗುತ್ತೆ, ಕ್ರಾಸ್ ಮಲ್ಟಿಪ್ಲಿಕೇಶನ್. AB ಇಂಟು ಎ ಬಿ ಸ್ಕ್ವೇರ್. ಸೊ ಲೆಟ್ ಇಟ್ ಬಿ ದಿಸ್ ಒನ್ ಆಸ್ 1. ನೆಕ್ಸ್ಟ್ ಇವಾಗ ಇನ್ನೂ 2 ಟ್ರಯಾಂಗಲ್ಸ್ನ ಕನ್ಸಿಡರ್ ಮಾಡೋಣ. ಕನ್ಸಿಡರ್ ಟ್ರಯಾಂಗಲ್, ಫಸ್ಟ್ ಇದನ್ನ ನೋಡಿದ್ವಿ ಲೆಫ್ಟ್ ಸೈಡ್ ಇಂದ, ಇವಾಗ ರೈಟ್ ಈ ಸೈಡ್ ಇರೋ ಟ್ರಯಾಂಗಲ್ ತಗೊಳ್ಳಿ. ಓಕೆ, ಸೊ ಕನ್ಸಿಡರ್ ಟ್ರಯಾಂಗಲ್ ಯಾವುದು, ಬಿ ಡಿ ಸಿ ಅಥವಾ ಸಿ ಡಿ, ಹೆಂಗಾರು ಬರೀಬಹುದು, ಬಿ ಸಿ ಡಿ ಅಥವಾ ಬಿ ಡಿ ಸಿ. ಸೊ ಕನ್ಸಿಡರ್ ಟ್ರಯಾಂಗಲ್ ಬಿ ಡಿ ಸಿ ಅಂಡ್ ಟ್ರಯಾಂಗಲ್ ವಿಚ್ ಒನ್, ಎ ಬಿ ಸಿ. ಫಸ್ಟ್ ಚಿಕ್ಕದು ಲೆಫ್ಟ್ ಸೈಡ್ ಇಂದ ದೊಡ್ಡ ಟ್ರಯಾಂಗಲ್, ಆಮೇಲೆ ಚಿಕ್ಕದು ರೈಟ್ ಸೈಡ್ ಇಂದ ಇನ್ನೊಂದು ದೊಡ್ಡ ಟ್ರಯಾಂಗಲ್. ಓಕೆ, ಎ ಬಿ ಸಿ ಜೊತೆ ಕಂಪೇರ್ ಮಾಡಿದ್ರೆ ಅಂದ್ರೆ ಸಿಮಿಲಾರಿಟಿ ಪ್ರೂವ್ ಮಾಡೋದಕ್ಕೆ ಮಾಡ್ತಾ ಇದೀವಿ. ಸೊ ನೆಕ್ಸ್ಟ್ ಇಲ್ಲಿ ತಿರ್ಗಾ ಸೇಮ್ ಲಾಜಿಕ್, ಟ್ರಯಾಂಗಲ್ಸ್ ನ ಕಟ್ ಮಾಡಿ ಬರ್ಕೋಣ. ಸೊ ಬಿ ಡಿ ಸಿ ಇದೆ, ಸೇಮ್ ಫಿಗರ್ ಅದೇ ರೀತಿ ಬರೋಣ. ಏನ್ ಮಾಡೋಣ, ಇದನ್ನ ಫಿಗರ್ ನ ರೊಟೇಟ್ ಮಾಡೋಣ. ಓಕೆ, ನಾವೇನ್ ಮಾಡ್ತೀವಿ, ಗ್ಯಾಲರಿಯಲ್ಲಿ ಹೋಗಿ ಓಕೆ ಅದನ್ನ ಫೋಟೋ ಇದ್ರೆ ಏನ್ ಮಾಡ್ತೀವಿ, ಕ್ರಾಪ್ ಆಪ್ಷನ್ ಅಲ್ಲಿ ಯಾವ್ದಿರುತ್ತೆ, ರೊಟೇಟ್ ಅನ್ನೋದಿರ್ತಾರೆ. ಸೊ ಏನಾಗುತ್ತೆ, ಇದ್ರ ಇಮೇಜ್ ರೊಟೇಟ್ ಆಗ್ಬಿಡುತ್ತೆ. ಅದೇ ರೀತಿ ಇದನ್ನ ಏನ್ ಮಾಡೋಣ, ಫ್ಲಿಪ್ ಮಾಡೋಣ, ಹಿಂಗೆ ರೊಟೇಟ್ ಮಾಡೋಣ ಈ ಸೈಡ್. ಸೊ ಏನಾಗ್ಬಿಡುತ್ತೆ, ಇಲ್ಲಿ ಬಿ ಇರುತ್ತೆ, ಇಲ್ಲಿ ಡಿ ಇರುತ್ತೆ, ಈ ಸಿ ಅನ್ನೋದು ಆ ಸೈಡ್ ಹೋಗುತ್ತೆ. ಓಕೆ, ಸೊ ಇಲ್ಲಿ 90 ಡಿಗ್ರಿ. ನೆಕ್ಸ್ಟ್ ಎ ಬಿ ಸಿ ಟ್ರಯಾಂಗಲ್, ಎ ಬಿ ಸಿನೂ ಇದೇ ರೀತಿ ಬರಿಬೇಕು. ಸೊ 90 ಡಿಗ್ರಿ ಎಲ್ಲಿದೆ, ಈ ದೊಡ್ಡ ಟ್ರಯಾಂಗಲ್ 90 ಡಿಗ್ರಿ ಎಲ್ಲಿತ್ತು ಬಿ. ಸೊ ಅದು ಬರ್ದು ಬಿಡೋಣ, ಬಿ ಬರ್ದು ಬಿಟ್ವಿ. ಓಕೆ, ಕನ್ಫ್ಯೂಷನ್ ಮಾಡ್ಕೊಬಿಡಿ, ಬಿ ಇಲ್ಲಿದೆ ಮತ್ತೆ ಇಲ್ಲಿದೆ ಡಿಫ್ರೆಂಟ್, ಅದು ಬೇರೆ, ಇದು 90 ಡಿಗ್ರಿ, ಅದಕ್ಕೆ ಇಲ್ಲಿ ಬರಿತಾ ಇದೀವಿ. ಈ ಫಿಗರ್ ಪ್ರೀವಿಯಸ್ ಅರ್ಥ ಮಾಡ್ಕೊಂಡಿದ್ರೆ ಅಲ್ಲ ಆ ರೀತಿ. ನೆಕ್ಸ್ಟ್ ಇವಾಗ ಎ ಎಲ್ಲಿ ಬರಿಬೇಕನ್ನೋದು ಏನು ಗೊತ್ತಾಗುತ್ತೆ. ಓಕೆ, ಚೆಕ್ ಮಾಡಿ, ಸಿ ಅನ್ನೋದು ಕಾಮನ್ ಆಂಗಲ್. ಇದ್ರಲ್ಲಿ ನೋಡಿ ಯಾವ ರೀತಿ ಇತ್ತು, ಇದರಲ್ಲಿ ಎ ಅನ್ನೋದು ಕಾಮನ್ ಆಂಗಲ್ ಇತ್ತಲ್ಲ, ಅದಕ್ಕೆ ಲೆಫ್ಟ್ ಸೈಡ್ ಅಲ್ಲಿ ಇತ್ತು. ಸೊ ಅದಕ್ಕೆ ಇಲ್ಲೂ ಅಷ್ಟೇ, ಇವಾಗ ಕಾಮನ್ ಆಂಗಲ್ ಇಲ್ಲಿದೆ ಲೆಫ್ಟ್ ಸೈಡ್ ಅಲ್ಲಿ. ಸೊ ಅದು ಅಷ್ಟೇ ಕಾಮನ್ ಆಂಗಲ್ ಇವಾಗ ನಮ್ಗೆ ಇಲ್ಲೇ ಬರಬೇಕು. ಸೊ ಕಾಮನ್ ಆಂಗಲ್ ಸಿ. ಓಕೆ, ಸೊ ರಿಮೈನಿಂಗ್ ಉಳಿದಿರೋದು ಎ ಸಿ ಅನ್ನೋದು ಹೈಪಾಟಿನಸ್ ಇತ್ತು ದೊಡ್ಡದ್ರಲ್ಲಿ, ಅದಕ್ಕೆ ಇಲ್ಲಿ ಎ ಸಿ ಬಂತು. ಇಲ್ಲಿ ಬಿ ಸಿ ಹೈಪಾಟಿನಸ್ ಈ ಸೈಡ್ ಇಂದ ನೋಡಿದ್ರೆ ಅರ್ಥ ಆಯ್ತಾ. ಸೊ ಈ ರೀತಿ ಫಿಗರ್ ಸಿಮಿಲರ್ ಅಂದ್ರೆ ಈ ರೀತಿ ಬರೀಬೇಕು ನಾವು. ಅದಾದ್ಮೇಲೆ ತಿರ್ಗಾ ಏನ್ ಲಾಜಿಕ್, ಸೇಮ್ 2 ಆಂಗಲ್ ಕಾಮನ್ ಯಾವ ರೀತಿ ಆಗುತ್ತೆ. ಸೊ ಇವಾಗ ಇಲ್ಲೂ ಅಷ್ಟೇ, ಡಿ ವಿಲ್ ಬಿ ಈಕ್ವಲ್ ಟು ಬಿ, ಯಾಕೆ 90 ಡಿಗ್ರಿ ಈಚ್. ನೆಕ್ಸ್ಟ್ ಇವಾಗ ನೋಡಿ, ಕಾಮನ್ ಯಾವ್ದಿತ್ತು, ಅದರಲ್ಲಿ ಎ ಇತ್ತು, ಇದ್ರಲ್ಲಿ ಸಿ ಇದೆ. ಸೊ ಸಿ ವಿಲ್ ಬಿ ಈಕ್ವಲ್ ಟು ಸಿ, ಏನ್ ಬರೀತೀರಾ, ಕಾಮನ್ ಆಂಗಲ್. ಸೊ ಏನ್ ಬರೀತೀರಾ, ಫ್ರಮ್ angle criteria. Okay, from angle criteria, angle BDC, triangle BDC is similar to triangle ABC. So prove ಎಂತಕ್ಕೆ ಮಾಡಿದೀವಿ, ratios ಸಿಗಲಿ ಅಂತ. So therefore ratios will be equal. So ratios ಯಾವ್ದಾದ್ರು ಬೇಕು ನಮಗೆ, ಒಂದು ಬೇಸಿಕ್ ಬೇಕು, ಇನ್ನೊಂದು ಹೈಪಾಟಿನ್ಯೂಸ್ ಬೇಕು. ಸೊ ಬೇಸ್ ನೋಡಿ, ಬೇಸ್ ಯಾವ್ದು ಇಲ್ಲಿ CD, ಈ ಟ್ರಯಾಂಗಲ್ ಅಲ್ಲಿ ಬೇಸ್ ಯಾವ್ದು PC. ಓಕೆ, ನೆಕ್ಸ್ಟ್ ಹೈಪಾಟಿನ್ಯೂಸ್ ನೋಡಿ, ಇಲ್ಲಿ ಬಿ ಸಿ, ಇದು ಹೈಪಾಟಿನ್ಯೂಸ್ ಎ ಸಿ. ಅರ್ಥ ಆಯ್ತಾ. ಇವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ, ಎ ಸಿ ಇಂಟು ಸಿ ಡಿ is equal to BC into BC square. So let it be this one as 2. ಅರ್ಥ ಆಯ್ತಾ. ಸೊ 2 ಇಕ್ವೇಶನ್ ಸಿಕ್ತು. ಇವಾಗ ಎರಡನ್ನು ನಾವ್ ಏನ್ ಮಾಡ್ತೀವಿ, adding 1 and 2. Adding 1 and 2. Okay. So first equation ಯಾವ್ದಿತ್ತಪ್ಪ ಅದು ಬರೆಯೋಣ. That is AD into AC equal to AB square. Add ಮಾಡಬೇಕು ಪ್ಲಸ್ ಯಾವ್ದ್ರ ಜೊತೆ, second equation. So that is AC into CD is equal to BC square. So adding 1 and 2 add ಮಾಡೋಣ, AD into AC plus add ಮಾಡಿ ಯಾವ್ದ್ರ ಜೊತೆ, AC into CD, ಲೆಫ್ಟ್ ಹ್ಯಾಂಡ್ ಸೈಡ್ ಆಡ್ ಮಾಡ್ಕೊಳ್ಳಿ, ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಆಡ್ ಮಾಡಿ, AB square plus BC square.
ಇಲ್ಲಿ ನೋಡಿ AD AC AC AD ಅಂದ್ರೆ AC ಅನ್ನೋದು ಕಾಮನ್ ಇದೆ. AC ಕಾಮನ್ ಫ್ಯಾಕ್ಟರ್ ತೆಗೆದ್ರೆ ಇಲ್ಲಿ AC ಹೊರಟೋಯ್ತು, ಉಳಿದಿರೋದೇನು AD ಪ್ಲಸ್ AC ಅಷ್ಟೇ, ಇಲ್ಲೂ ಅಷ್ಟೇ ವ್ಯಾನಿಶ್ ಆಗೋಯ್ತು, ಉಳಿದಿದ್ದು CD ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಸೊ ಇಲ್ಲಿ AC ಇಂಟು, ಇಲ್ಲಿ ಅಬ್ಸರ್ವ್ ಮಾಡಿ ಫಿಗರ್ನ, AD ಪ್ಲಸ್ CD ಏನಿದೆ AD ಪ್ಲಸ್ CD. ಸೊ AD ಪ್ಲಸ್ CD ಎರಡನ್ನೂ ಆ್ಯಡ್ ಮಾಡಿದ್ರೆ AD ಪ್ಲಸ್ CD ನಮಗೆ ಟೋಟಲ್ ಲೆಂತ್ ಏನು ಸಿಗುತ್ತೆ AC ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಸೊ AC ಇಂಟು AC ಬ್ರಾಕೆಟ್ಸ್ ಅಂದರೆ ಮಲ್ಟಿಪ್ಲಿಕೇಶನ್. ಸೊ AC ಇಂಟು AC ಸ್ಕ್ವೇರ್ ಈಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಇಲ್ಲಿ ಅಬ್ಸರ್ವ್ ಮಾಡಿ ನಮ್ಗೆ ಅದೇ ಬೇಕಾಗಿದ್ದು, ಇದು ಏನು AC ಸ್ಕ್ವೇರ್. ಸೊ AC ಸ್ಕ್ವೇರ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಅರ್ಥ ಆಯ್ತಾ? ಸೊ ನಮ್ಮ ಏನು ಪ್ರೂವ್ ಮಾಡಬೇಕಾಯ್ತೋ ಥಿಯರಮ್ ಈಕ್ವೇಶನ್ ಪ್ರೂವ್ ಆಗಿದೆ, ಹೆನ್ಸ್ ಪ್ರೂವ್. ಸಿಂಪಲ್. ಸೊ ಈ ರೀತಿ ಸಿಂಪಲ್ ಆಗಿ ನಾವು ಬರೀಬಹುದು. ಸೊ ಇನ್ನೂ ಸಿಂಪಲ್ ಆಗಿ ಯಾವ ರೀತಿ ಬರೀಬಹುದು ಅಂದ್ರೆ, ನಾನು ಇದು ಪ್ರೂವ್ ಮಾಡೋ ಅವಶ್ಯಕತೆನೇ ಬೇಡ. ಯಾವುದು ಫ್ರಮ್ ಆಂಗಲ್ ಕ್ರೈಟೇರಿಯಾ ಅಂತ ಪ್ರೂವ್ ಮಾಡ್ತೀವಲ್ಲ, ಸೊ ಇದು ಬರೆಯೋ ಅವಶ್ಯಕತೆನೇ ಬೇಡ. ಡೈರೆಕ್ಟ್ ಆಗಿ ಥಿಯರಮ್ 2.7 ಅಂತ ಬರೀಬಹುದು. ಏನಂತ, ದಿಸ್ ಟ್ರಯಾಂಗಲ್ ಈಸ್ ಸಿಮಿಲರ್ ಟು ದಿಸ್ ಟ್ರಯಾಂಗಲ್ ಬೈ ಥಿಯರಮ್ 2.7. ಯಾಕೆ ಅಂತ ಆಲ್ರೆಡಿ ಮೆನ್ಷನ್ ಆಗಿದೆ. ಸೊ ಅದನ್ನ ನೀವು ಸ್ವಲ್ಪ ಸ್ಟೇಟ್ಮೆಂಟ್ ಬರೀರಿ, ಬರೆದ್ರೆ ಒಳ್ಳೇದು. ಇದೆಲ್ಲ ಫಾಲೋ ಮಾಡೋದು, ಡೈರೆಕ್ಟ್ ಆಗಿ ರೇಷಿಯೋಸ್ ಬರೀಬಹುದು. ಸೊ ಐ ಹೋಪ್ ಸೊ ಈ ವಿಡಿಯೋಯಿಂದ ನಿಮಗೆ ಥಿಯರಮ್ ಅರ್ಥ ಆಗಿರುತ್ತೆ. ಓಕೆ, ಆಬ್ವಿಯಸ್ಲಿ. ಸೊ ಪ್ರಾಕ್ಟೀಸ್ ಮಾಡ್ತಾ ಇರಿ, ಯಾಕಂದ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾವಾಗ ಬೇಕಾದರೂ ಲಾಕ್ಡೌನ್ ಆಗಿರಲಿ ಅಥವಾ ಏನಾದರೂ ಸ್ಕೂಲ್ಸ್ ಅಥವಾ ಎಕ್ಸಾಮ್ಸ್ನ ಪೋಸ್ಟ್ಪೋನ್ ಮಾಡ್ಬೋದು. ಸೊ ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ ಸೆಲ್ಫ್ ಸ್ಟಡಿ ಹೆಂಗೆ ಮಾಡ್ತೀರಾ ಅಂತ ಅರ್ಥ. ಸೊ ನೀವೇ ಸೆಲ್ಫ್ ಸ್ಟಡಿ ಮಾಡಬೇಕು. ಇನ್ನೊಂದು ಪಾಯಿಂಟ್ ಏನಂದ್ರೆ, ಹಂಗ ಚಾಪ್ಟರ್ ಮೇಲೆ ಎಷ್ಟೆಷ್ಟು ಮಾರ್ಕ್ಸ್ ಏನೇನು ಅಂತ ಡಿಸ್ಕಸ್ ಮಾಡಿರಲಿಲ್ಲ. ಒಂದೇ ಥಿಯರಮ್ ಬರುತ್ತಪ್ಪ, ಚೆಕ್ ಮಾಡ್ಕೊಳ್ಳಿ. ಒಂದೇ ಥಿಯರಮ್ 5 ಮಾರ್ಕ್ಸ್ ಇರುತ್ತೆ, ಇನ್ನೊಂದು 1 ಮಾರ್ಕ್ ಕ್ವಶನ್ ಇರುತ್ತೆ. ಓಕೆ, ಸೊ ಒಂದು ಥಿಯರಮ್ ಪಕ್ಕಾ ಬಂದೇ ಬರುತ್ತೆ 5 ಮಾರ್ಕ್ಸ್ಗೆ. ಅದು ಯಾವುದೇ ಅಂತ ಡಿಸ್ಕಸ್ ಮಾಡಿದ್ದೀನಿ. ಯಾವುದು ಸಿಮಿಲರ್ ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್ ಇರ್ಬೋದು, ಆಂಗಲ್ ಕ್ರೈಟೇರಿಯಾ, ಓಕೆ, ಸ್ವಲ್ಪ BPT ಅಥವಾ ಪೈಥಾಗರಸ್. ಸೊ ಇದು ನೀವೆಲ್ಲ ಟ್ರಯಾಂಗಲ್ಸ್ ಚಾಪ್ಟರ್ ಥಿಯರಮ್ಸ್ ನೋಡ್ಕೋಬೇಕು. 1 ಮಾರ್ಕ್ಸ್ ಕ್ವಶನ್ ಸಿಂಪಲ್ ಆಗಿರುತ್ತೆ, ಅದು ಹೆಂಗಾದ್ರೂ ಕೇಳಬಹುದು. ಓಕೆ, ಸೊ ಐ ಹೋಪ್ ಸೊ ನಿಮ್ಗೆಲ್ಲ ಅರ್ಥ ಆಗ್ತಾ ಇದೆ. ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಅಥವಾ ನಿಮ್ಗೆ ಏನಾದ್ರು ಈಸಿಯೆಸ್ಟ್ ಮೆಥಡ್ ಗೊತ್ತಿದ್ರೆ ಅದನ್ನು ಅಲ್ಲಿ ಕಮೆಂಟ್ ಮಾಡಿ. ಓಕೆ, ಆಮೇಲೆ ಟ್ರಯಾಂಗಲ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ, ಥಿಯರಮ್ ಆಯ್ತು. ಇದಾದ್ಮೇಲೆ ನಾನು ಟ್ರಿಗ್ನೋಮೆಟ್ರಿ ಚಾಪ್ಟರ್ ತುಂಬಾ ಜನ ಹೇಳ್ತಾ ಇದ್ದೀರಾ. ಸೊ ಟ್ರಿಗ್ನೋಮೆಟ್ರಿ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ಕ್ವಶನ್ ಪೇಪರ್ ಅಲ್ಲಿ ಯಾವ ಕ್ವಶನ್ಸ್ ಬರ್ತಾ ಇದೆ, ಪಾಸಿಬಲ್ ಕ್ವಶನ್ಸ್, ಅದನ್ನ ನೋಟ್ ಡೌನ್ ಮಾಡ್ಕೊಂಡು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ಸಾಲ್ವ್ ಮಾಡ್ಬೋದು. ಸೊ ಥ್ಯಾಂಕ್ ಯು.